ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಗೆ ಇವತ್ತು ಸ್ಪೆಷಲ್ಲಾಗಿ ಹಾಗಲಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಸಿಂಪಲ್ಲಾಗಿ ಬೇಗನೆ ಕೂಡ ಆಗುತ್ತೆ. ನಾನು 3 ಹಾಗಲಕಾಯಿನ ತೊಗೊಂಡಿದ್ದೀನಿ. ಸಣ್ಣದಾಗಿ ಹಚ್ಚಿಟ್ಟಿದ್ದೀನಿ, ಏಕೆಂದರೆ ದಪ್ಪದಾಗಿ ನಾವು ಮೀಡಿಯಮ್ ಸೈಜಲ್ಲಿ ಹಾಕಿಸ್ತಾ ಇದ್ದೀನಿ ಅಂದರೆ ಇದು ಪಲ್ಯಕ್ಕೆ. ಸಾಂಬಾರು ಕೂಡ ಮಾಡೋದಾದ್ರೆ ಸ್ವಲ್ಪ ದೊಡ್ಡ ಸೈಜಲ್ಲಿ ಹಚ್ಕೋಬೋದು. ಸೊ ನಾನು 1 ಸ್ಪೂನ್ ಅರಿಶಿನ ಪೌಡರ್ ಹಾಕ್ತಾಯಿದ್ದೀನಿ. ಆ ನಂತರ 1 ಸ್ಪೂನ್ ಸಾಲ್ಟ್ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಅರಿಶಿನ ಮತ್ತು ಉಪ್ಪು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡೋದ್ರಿಂದ ವಿಷ ಬೇಗ ಬಿಟ್ಕೊಳ್ಳುತ್ತೆ. ನೀರಂಶ ಎಲ್ಲ ಆಚೆ ಬರೋದ್ರಿಂದ ಮತ್ತು ಕಹಿ ಇರೋದಿಲ್ಲ. ಅದರಿಂದ 1 ಅವರ್ ನಾನು ಇದನ್ನು ಕ್ಲೋಸ್ ಮಾಡಿ ಇಟ್ಟು ಮತ್ತೆ ಅದನ್ನು ಓಪನ್ ಮಾಡಿದರೆ ನೋಡಿ, ಈ ಥರ ನೀರು ಚೆನ್ನಾಗಿ ವಿಷ ಎಲ್ಲ ಬಿಟ್ಕೊಂಡು ನೀರೆಲ್ಲ ಅಂಶ ಬಂದಿರುತ್ತೆ. ಇದನ್ನು ಚೆನ್ನಾಗಿ ಹಿಂಡಬೇಕು, ಯಾಕಂದರೆ ಎಲ್ಲ ವಿಷ ಆಚೆ ಬಂದುಬಿಡುತ್ತೆ. ಸೊ ನಂತರ ನಾನು ಇದನ್ನೆಲ್ಲ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಮತ್ತೆ ಇದನ್ನು ತಣ್ಣೀರಲ್ಲಿ ತೊಳಿತಾ ಇದ್ದೀನಿ. ಮತ್ತೆ ಅದನ್ನು ಹಿಂಡಬೇಕು. ತಣ್ಣೀರಲ್ಲಿ ತೊಳೆದ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಿಂಡಿ ಮತ್ತು ಸೈಡ್ ಇಟ್ಕೋಬೇಕು ಇದನ್ನು. ಆನಂತರ ಯಾಕಂದರೆ ವಿಷದಂಶ ಇರುತ್ತಲ್ಲ, ಸೊ ಅದರಿಂದ ತಣ್ಣೀರಲ್ಲಿ ತೊಳೆದಿಟ್ಟಿದ್ದೀನಿ ನಾನು. ಮತ್ತು ಒಂದು ಬಾಣಲಿಗೆ ಆಯಿಲ್ ಹಾಕಿಬಿಟ್ಟು ಮತ್ತು ನಾನು ಹಾಗಲಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಯಾಕಂದರೆ ಇದರಲ್ಲಿ ಅರ್ಧ ಆಲ್ಮೋಸ್ಟ್ ಬೆಂದ್ಬಿಡುತ್ತೆ ಪಲ್ಯ. ಆನಂತರ ಇದನ್ನು ನಾನು ಚೆನ್ನಾಗಿ ಫ್ರೈ ಮಾಡಿ ನೋಡಿ, ಇದು ಫುಲ್ ಬೇಯಬೇಕು. ಆದಮೇಲೆ ನಾನೊಂದು ಪ್ಲೇಟಿಗೆ ಸರ್ವ್ ಮಾಡಿ ಸೈಡ್ಗೆ ಇಟ್ಕೊಂಡು ಮತ್ತು ಆಯಿಲ್ ಹಾಕಿ ಸಾಸಿವೆ, ಜೀರಿಗೆ, ಸ್ಪೂನ್ ಕಡಲೆಬೇಳೆ ಹಾಕ್ತಿದ್ದೀನಿ. ಆನಂತರ ನಾನು ಹಚ್ಚಿಟ್ಟಿರೋ 2 ಈರುಳ್ಳಿ ತೊಗೊಂಡಿದ್ದೀನಿ, ಅದನ್ನು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಆನಂತರ ನಾನು 1 ಟೊಮೊಟೊ ತೊಗೊಂಡಿದ್ದೀನಿ, ಅದು ಕೂಡ ಚೆನ್ನಾಗಿ ಫ್ರೈ ಮಾಡಿದ ನಂತರ ನಾನು 1 ಸ್ಪೂನ್ ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ. ಮತ್ತು ನಾನು 2 ಸ್ಪೂನ್ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಖಾರ ಎಷ್ಟು ಬೇಕೋ ಅಷ್ಟು ನೀವು ಕೂಡ ಕ್ವಾಂಟಿಟಿ ಮೇಲೆ ಹಾಕ್ಕೊಳ್ಳಿ. ಆ ನಂತರ ನಾನು ಹಾಗಲಕಾಯಿನೂ ಕೂಡ ರೆಡಿ ಮಾಡಿದ್ನಲ್ಲ, ಸೊ ಅದನ್ನು ಕೂಡ ಆ್ಯಡ್ ಮಾಡಿ ಮತ್ತು ಮಿಕ್ಸ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಅದು ಬೆಂದಿರುತ್ತೆ. ಆ ನಂತರ ನಾನು ಅರ್ಧ ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಆ ನಂತರ ನಾನು ಕಾಯಿ ಹಾಕ್ತಾಯಿದ್ದೀನಿ. ಆ ನಂತರ ಈಗ ಲಾಸ್ಟಿಗೆ ಹಾಕಬೇಕು, ಅದನ್ನ ಪಲ್ಯ ಆಗೋಗಿರುತ್ತೆ. ಸೊ ಹಾಗಲಕಾಯಿ ಪಲ್ಯ ರೆಡಿ. ಥ್ಯಾಂಕ್ ಯು ಸೋ ಮಚ್ ಮೈ ಫ್ರೆಂಡ್ಸ್.